ಬಸವಾಭಿಮಾನಿ ಬಳಗ ವತಿಯಿಂದ ಅದ್ಧೂರಿ ಬಸವ ಜಯಂತಿ. ಚಿಂಚೋಳಿ ಪಟ್ಟಣದ ಚಂದಾಪುರದ ಹಾರಕೂಡ ಶಾಲೆಯ ಬಳಿ ಚಂದಾಪುರ ಬಸವಾಭಿಮಾನಿ ಬಳಗದ ಅಧ್ಯಕ್ಷ ವೀರೇಶ್ ಎಂಪಳ್ಳಿ ಅವರ ಅಧ್ಯಕ್ಷತೆಯಲ್ಲಿ ಸಡಗರ ಸಂಭ್ರಮದಿಂದ 891ನೇ ಬಸವ ಜಯಂತ್ಯೋತ್ಸವ ಮಾಡಲಾಯಿತು. ಈ ಸಂದರ್ಭದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ಸಿದ್ದರಾಮೇಶ್ವರ ಸ್ವಾಮಿಗಳು, ವಿಶೇಷ ಉಪನ್ಯಾಸ ಡಾಕ್ಟರ್ ಶಿವಶರಣಪ್ಪ ಮೋತಕಪಲ್ಲಿ, ಸಂಪತ್ ಮುಸ್ತ್ರಿ, ನೀಲಕಂಠ ಸಿಳಿನ್, ಶಿವಕುಮಾರ್ ಸ್ವಾಮಿ, ಸುನೀಲ್, ಲೋಕೇಶ್, ಸುರೇಶ್ ಸುಕಂದ, ಸಂಜು ಕುಮಾರ್, ಸಂತೋಷ್ ಮತ್ತು ಶಾಂತು ಎಂಪಳ್ಳಿ, ಇನ್ನು ಹಲವಾರು ಬಸವ ಅಭಿಮಾನಿಗಳು ಮತ್ತು ಮಹಿಳೆಯರು ಉಪಸ್ಥಿತರಿದ್ದರು. ರಾಜೇಂದ್ರ ಪ್ರಸಾದ್, ಜೆಕೆ ನ್ಯೂಸ್ ಕನ್ನಡ, ಚಿಂಚೋಳಿ. ನಾನೇ ಹಚ್ಚಿದ್ದೀನಿ, ಬೇರೆ ಉದಾಹರಣೆ ಬೇಡ, ನಾನೇ ಹಚ್ಚಿದ್ದೀನಿ. ಅವಕ್ಕೆಲ್ಲ ಬಾಲ, ಕೈ ಕಾಲು ಎಲ್ಲಕ್ಕೂ ಚಂದ ಈ ಬತ್ತಿ ಹಚ್ಚಿ ಹೂವ ತರ್ತಿದ್ವು. ನಾವೇ ಹೂವ ತರ್ತಿದ್ವು. ಹೊಲದಾಗ ಹೋಗಿ, ತೋಟದಾಗ ಹೋಗಿ ಹೂವ ತಕ್ಕೊಂಡು ಬಂದು ಏನ್ ಮಾಲೆಗಳನ್ನು ಮಾಡಿ ಹಾಕಿ ಆಮೇಲೆ ಆರತಿ ಬೆಳಗಿ ಆಯ್ತು ಬಸವ ಜಯಂತಿ. ಊರ್ ತುಂಬಾ ಎತ್ತುಗಳು ಹಿಡ್ಕೊಂಡು ಮೆರವಣಿಗೆ ಮಾಡಿ ಬಸವ ಜಯಂತಿ ಅಂತ ಹೇಳಿ ಮಾಡುವಂಥ ಮಹೌಢ್ಯ ಒಂದು ಕಾಲದಲ್ಲಿ ಇತ್ತು. ಈಗಲೂ ಯಾವುದೋ ಒಂದು ಯೂಟ್ಯೂಬ್ ಅದ ನೋಡ್ರಿ. ಆ ಪುಣ್ಯಾತ್ಮರು ಒಂದು ಡಿಸ್ಟಿಕ್ ಇರ್ಬೋದು, ಸಿಂಧನೂರು ಡಿಸ್ಟಿಕ್ ಇರ್ಬೋದು, ಇವತ್ತಿಗೂ ಅದೊಂದು ಸಂಪ್ರದಾಯ ಅಂತ. ಪುರುಷರಷ್ಟೇ ಗುರು ಅಲ್ಲ, ಹೆಣ್ಮಕ್ಳು ಸಹಿತ ಗುರು ಆಗ್ಲಿಕ್ಕೆ ಬರುತ್ತೆ ಅಂತೇಳಿ ಅಕ್ಕ ಮಹಾದೇವಿ ಮುಖಾಂತರ ತೋರಿಸಿಕೊಟ್ಟವರು ವಿಶ್ವಗುರು ಬಸವಣ್ಣನವರು. ನಾವ್ ಎಷ್ಟು ಮುಂದ ಏನಲ್ಲ ಬಸವಣ್ಣನವ್ರು ನಮಗೆ ತೋರಿಸಿಕೊಟ್ಟಾರ ಅಂತಂದ್ರೆ ಬಹಳ ಅದ್ಭುತ. ನಾನು ಯಾಕೆ ಈ ಮಾತು ಹೇಳ್ತೀನಿ ಅಂದ್ರೆ, ಇಂಥ ಕಾಲ ಅಂದ್ರೆ ಬಸವಣ್ಣಗ ಎತ್ತು ಅಂತ ಪೂಜಿಸೋ ಕಾಲ ಇತ್ತು. ಆದ್ರೆ ಈ ಏನದಲ್ಲ, ಇವತ್ತು ಬಸವಣ್ಣನವರು ಯಾರು ಅಂತ ಹೇಳಿ ಜಗತ್ತಿಗೆ ಎತ್ತಿ ತೋರಿಸಿಕೊಟ್ಟವರು ಯಾರು ಅಂತಂದ್ರೆ ಅವರು ಪರಮ ಪೂಜ್ಯ ಪ್ರವಚನ ಪಿತಾಮಹ ಲಿಂಗೈಕ್ಯ ಲಿಂಗಾನಂದ ಮಹಾಸ್ವಾಮೀಜಿಯವರು. ಬಸವಾದಿ ಶರಣರು ಬಸವಣ್ಣನವರ ನಾಯಕತ್ವದಲ್ಲಿ ಹೊಸದೊಂದು ಧರ್ಮಕ್ಕೆ ಮುನ್ನುಡಿಯನ್ನು ಬರೀತಾರೆ. ಕವಿಯಾಗಬೇಕು ಅಂತ ಸಾಹಿತ್ಯ ಸೃಷ್ಟಿ ಮಾಡಲಿಲ್ಲ, ಅಥವಾ ಧರ್ಮ ಪಿತರು ಆಗ್ಬೇಕು ಅನ್ನೋಂಥ ರೀತಿಯಲ್ಲಿ ಇರಲಿಲ್ಲ. ಆದ್ರೆ ಅವರಿಗೆ ಹಾಗೆ ಮಾಡಿದ್ದು. ಹೀಗಾಗಿ 12ನೇ ಶತಮಾನದ ಕಾಲಘಟ್ಟ ಒಂದ್ಸಲ ನಾವು ಪೂರ್ವಾವಲೋಕನ ಮಾಡಿಕೊಂಡಾಗ ಅಥವಾ ಸಿಂಹಾವಲೋಕನ ಕ್ರಮ ಮಾಡಿಕೊಂಡಾಗ, ಹಿಂದನ ಹೆಜ್ಜೆ ಇಟ್ಟು ನೋಡಿದಾಗ 12ನೇ ಶತಮಾನ ಹೇಗಿತ್ತು ಅಂತ ನಾವು ವಿಚಾರ ಮಾಡಿದಾಗ, ಬಹುಶಃ 21ನೇ ಶತಮಾನದಲ್ಲೇ ವೈಜ್ಞಾನಿಕ ತಂತ್ರಜ್ಞಾನ, ಕಂಪ್ಯೂಟರ್, ಮಂಗಲ ಯುಗದಲ್ಲಿ ಮೇಲೆ ಹೋಗಿ ಬಂದಮೇಲೂ ಕೂಡ ಇವತ್ತು ಎಷ್ಟು ಮೌಢ್ಯತೆಯಲ್ಲಿ ನಾವು ಇದ್ದೀವಿ, ಎಷ್ಟು ಮೂಢನಂಬಿಕೆಯಲ್ಲಿ ಜೀವನವನ್ನು ಸಾಗಿಸ್ತಾ ಇದ್ದೀವಿ, ಎಷ್ಟು ಅವೈಚಾರಿಕತೆಯಲ್ಲಿ ನಮ್ಮ ಜೀವನವನ್ನು ಸಾಗಿಸ್ತಾ ಇದ್ದೀವಿ ಅಂತ ಅಂದ್ಕೊಂಡ್ರೆ 12ನೇ ಶತಮಾನದ ಪರಿಸ್ಥಿತಿ ಇನ್ನು ಹೇಗಾಗಿರ್ಬೇಕು ಅಂತ ನಾವು ಗಮನಿಸಬೇಕಾಗುತ್ತೆ. ಈ ಸಮಾಜ ಅನ್ನುವಂಥದ್ದು ಬಹುಶಃ ಸಮಾಜದ ಎಲ್ಲಾ ನಿಯಂತ್ರಣವನ್ನ ಸಮಕಾಲೀನ ಧರ್ಮವನ್ನು ನಿಯಂತ್ರಿಸುತ್ತೆ ಅನ್ನೋದನ್ನ ನಾವು ಗಮನಿಸಬೇಕು. ಧಾರ್ಮಿಕ ನಿಯಮಗಳು ಅವ ಸಮಕಾಲೀನ ಸಮಾಜವನ್ನು ನಿಯಂತ್ರಣ ಮಾಡ್ತಾವೆ. ಹೀಗಾಗಿ ಅವತ್ತಿನ ಆ ಸಾಮಾಜಿಕ ಸ್ಥಿತಿಗತಿ ಜಾತಿ ಪದ್ಧತಿಯಿಂದ, ಅಸ್ಪೃಶ್ಯತೆಯಿಂದ, ಮೂಢನಂಬಿಕೆಯಿಂದ, ಕಂದಾಚಾರಗಳಿಂದ, ವರ್ಗ ವರ್ಣ ಲಿಂಗದ ಅಸಮಾನತೆಯಿಂದ ಸಾವಿರ ಹೋಳುಗಳಾಗಿ ಒಡೆದು ಹೋಗಿತ್ತು ಅವತ್ತಿನ ಸಮಾಜ. ಅದಕ್ಕೆ ಒಂದು ಶಸ್ತ್ರಚಿಕಿತ್ಸೆಯ ಅವಶ್ಯಕತೆ ಕೂಡ. ಟಿವಿಎಸ್ ಕಂಪನಿಯ ತರತರಹದ ಮಾಡೆಲ್ ಬೈಕ್ ಖರೀದಿಸಲು ಯೋಚಿಸುತ್ತಿದ್ದರೆ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಟಿವಿಎಸ್ನ ಎಲ್ಲಾ ತರಹದ ಬೈಕ್ಗಳು ಹಾಗೂ ಎಲ್ಲಾ ಬೈಕ್ಗಳ ಸರ್ವಿಸ್ ಹಾಗೂ ಅವುಗಳ ಸ್ಪೇರ್ ಪಾರ್ಟ್ಗಳು ಕೂಡ ಲಭ್ಯ. ಹಾಗಿದ್ರೆ ಹಿಂದೆ ಭೇಟಿ ನೀಡಿ. ಎಸ್ವಿ ಟಿವಿಎಸ್ ಶೋರೂಮ್ ಮಾಲೀಕರು ಲೋಕೇಶ್ ಆರ್ಜೆ, ಭಾರತ್ ಪೆಟ್ರೋಲ್ ಬಂಕ್ ಎದುರುಗಡೆ, ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗ ರೋಡ್, ಹುಮ್ನಾಬಾದ್. ನಿಮ್ಮ ಬೈಕ್ ಅನ್ನು ಕಾಯ್ದಿರಿಸಿಕೊಳ್ಳಲು ಹಿಂದೆ ಸಂಪರ್ಕಿಸಿ 8494951009 ಅಥವಾ 0848345932.